ಹಿರಿಯ ನಟ, ಹಾಸ್ಯ ನಟ ಉಮೇಶ್ ಅವರು ಇವತ್ತು ಕೊನೆ ಉಸಿರೆಳೆದಿದ್ದಾರೆ. 80 ವರ್ಷದ ಉಮೇಶ್ ಅವರು ಕೊನೆ ಕ್ಷಣದವರೆಗೂ ಉತ್ಸುಕರಾಗೇ ಇದ್ರು. ಆದರೆ ಕೊನೆಯ ಹಂತದಲ್ಲಿ ಅವರಿಗೆ ಸಾಧ್ಯವೇ ಆಗಲಿಲ್ಲ. ಎಷ್ಟೇ ಟ್ರೀಟ್ಮೆಂಟನ್ನು ಕೊಟ್ಟರೂ ಕೂಡ ಅವರ ದೇಹ ಸ್ಪಂದಿಸಲೇ ಇಲ್ಲ. ಕೊನೆ ಉಸಿರೆಳೆದಿದ್ದಾರೆ. 4ನೇ ಹಂತದ ಲಿವರ್ ಕ್ಯಾನ್ಸರ್ ಅವರನ್ನು ಇನ್ನಿಲ್ಲದಂತೆ ಬಾಧಿಸಿತ್ತು. 4ನೇ ಹಂತಕ್ಕೆ ಕ್ಯಾನ್ಸರ್ ಹೋಗೋವರೆಗೂ ಕೂಡ ಉಮೇಶ್ ಅವರಿಗೆ ವಿಷಯವೇ ಗೊತ್ತಿರಲಿಲ್ಲ. ಆದರೆ ಚಿಕಿತ್ಸೆಯನ್ನು ನೀಡಿ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಯಿತಾದ್ರೂ ಕೊನೆ ಉಸಿರೆಳೆದಿದ್ದಾರೆ. ಮನೆಯಲ್ಲಿಯೇ ಕಾಲು ಜಾರಿ ಬಿದ್ದಿದ್ರು. ಸೊಂಟ, ಬೆನ್ನು, ಕಾಲು ಮತ್ತು ಅವರ ಹೆಗಲಿಗೆ ತುಂಬಾ ಪೆಟ್ಟಾಗಿತ್ತು. ಕಾಲು ಸರ್ಜರಿಗೆ ಅಂತ ಚೆಕಪ್ಪಿಗೆ ಅಂತ ಕರ್ಕೊಂಡು ಹೋದಾಗ್ಲೇ ಲಿವರ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿತ್ತು. ಆದರೆ 80 ವರ್ಷದ ಉಮೇಶ್ ಅವರು ಮೊದಲಿಗೆ ಕಿಮೋಥೆರಪಿಗೆ ಸ್ಪಂದಿಸಿದ್ದಾರೆ. ಬಹಳ ಬೇಗ ಚೇತರಿಕೆ ಆಗ್ತಾರೆ ಅಂತ ವೈದ್ಯರು ಹೇಳಿದರು. ಆದರೆ ಕೊನೆ ಉಸಿರೆಳೆದಿದ್ದಾರೆ. ಆದರೆ ಉಮೇಶ್ ಅವರ ಸಾಧನೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಇಂದ ಹಿಡಿದು ಇತ್ತೀಚಿನ ರ್ಯಾಂಬೋ ನಟನವರೆಗೂ ಕೂಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಯಾವುದೇ ಪಾತ್ರ ಕೊಟ್ಟರೂ ಕೂಡ ಅದನ್ನು ಯಾವುದೇ ಬೇಸರ ಇಲ್ಲದೆ ಅದನ್ನು ನಟಿಸ್ತಾ ಇದ್ದವರು ಉಮೇಶ್ ಅವರು. ಆದರೆ ಎಲ್ಲರ ಮುಖದಲ್ಲೂ ನಗು ತರ್ತಾ ಇದ್ದ ಉಮೇಶ್ ಅವರ ಜೀವನದಲ್ಲಿ ಘನ ಘೋರ ದುರಂತವೊಂದು ಸಂಭವಿಸಿತ್ತು. ಆ ಕಹಿ ಸತ್ಯದಿಂದ ಹೊರಗಡೆ ಬರುವುದಕ್ಕೆ ಕೊನೆ ಕ್ಷಣದವರೆಗೂ ಉಮೇಶ್ ಅವರು ಕಷ್ಟಪಟ್ಟಿದ್ರು, ನೋವನ್ನು ಅನುಭವಿಸಿದ್ರು ಅಂತಂದರೆ ನಿಜವಾಗ್ಲೂ ಕೂಡ ಅದು ವಿಪರ್ಯಾಸ. ದೇವರು ಒಮ್ಮೊಮ್ಮೆ ಯಾವುದ್ಯಾವುದೋ ದಿಕ್ಕಿನಲ್ಲಿ ನೋವನ್ನು ಕೊಡ್ತಾನೆ ಅನ್ನೋದಕ್ಕೆ ಉಮೇಶ್ ಅವರೇ ಸಾಕ್ಷಿ. ಎಲ್ಲರ ಮುಖದಲ್ಲೂ ನಗುವನ್ನು ತರ್ತಾ ಇದ್ದವರು, ಎಲ್ಲ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದವರು ಉಮೇಶ್ ಅವರು. ಕಡು ಬಡತನವೇ ಹೇಳ್ಕೊಳ್ಳುವಂಥ ಶ್ರೀಮಂತಿಕೆ ಅಲ್ಲ. 4ನೇ ವರ್ಷದಲ್ಲೇ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ರು ಉಮೇಶ್ ಅವರು. ಅಲ್ಲಿಂದ ಸಿನಿಮಾ ಅಂತಾನೆ ಇದ್ರು. ನಂತರ ಮದುವೆ ಆಗತ್ತೆ, 2 ಮಕ್ಕಳು ಆಗತ್ತೆ. ಜಯಲಕ್ಷ್ಮಿ ಮತ್ತು ಚಂದ್ರಶೇಖರ್ ಅನ್ನುವಂಥ 2 ಮಕ್ಕಳು. ಆದರೆ ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಎದೆ ಎತ್ತರಕ್ಕೆ ಬೆಳೆದ ಮಗ ಅಥವಾ ದುಡಿದು ಸಾಕ್ತಾನೆ ಅಂತ ಭಾವಿಸುವ ಮಗ ನಮ್ಮ ಕಣ್ಣು ಮುಂದೆನೇ ಸಾವನ್ನಪ್ಪಿದ್ರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ, ಅರಗಿಸ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಆಗೋದಿಲ್ಲ. ಆ ಶೋಕ ನಿರಂತರವರೆಗೂ ನಾವು ಸಾಯೋವರೆಗೂ ಇದ್ದೇ ಇರತ್ತೆ. ಉಮೇಶ್ ಅವರ ಜೀವನದಲ್ಲಿ ಆಗಿದ್ದು ಕೂಡ ಅದೇ ಟರ್ನಿಂಗ್ ಪಾಯಿಂಟ್. ಮಗನಿಗೆ 20 ವರ್ಷ, ಇನ್ನೇನೊಂದು 10 ವರ್ಷ ದುಡಿದ್ರೆ ಮಗ ನಮ್ಮನ್ನು ನೋಡ್ಕೊಳ್ತಾನೆ, ಕೆಲ್ಸಕ್ಕೆ ಸೇರ್ತಾನೆ ಅಂತೆಲ್ಲ ಅಂದ್ಕೊಂಡಿದ್ರು. ಒಂದು ದಿನ ಭಾನುವಾರ, ಎಲ್ಲರಿಗೂ ಸ್ಕೂಲು ಕಾಲೇಜು ಇರೋದಿಲ್ಲ, ರಜೆ ಇರತ್ತೆ. ಆ ಭಾನುವಾರ ನಾನು ಆಟ ಆಡ್ಕೊಂಡು ಬರ್ತೀನಿ ಅಂತ ತಂದೆ ತಾಯಿಗೆ ಹೇಳಿ ಮನೆ ಹತ್ತಿರವೇ ಇದ್ದಂಥ ಮೈದಾನವೊಂದಕ್ಕೆ ಕ್ರಿಕೆಟ್ ಆಡೋದಕ್ಕೆ ಅಂತ ಚಂದ್ರಶೇಖರ್ ಹೋಗ್ತಾರೆ. ಉಮೇಶ್ ಅವರು ಕೂಡ ಮಕ್ಕಳು ಆಟ ಆಡ್ಕೊಂಡಿರಲಿ, ಲವಲವಿಕೆಯಿಂದ ಇರಲಿ ಅಂತ ಕಳಿಸಿಕೊಡ್ತಾರೆ. ಅವತ್ತು ನಿಜವಾಗ್ಲೂ ಕೂಡ ದೊಡ್ಡದೊಂದು ದುರಂತ ಸಂಭವಿಸುತ್ತೆ. ಆ ದುರಂತವನ್ನು ಉಮೇಶ್ ಅವರು ತಾವು ಬದುಕಿದ್ದಷ್ಟು ವರ್ಷವೂ ಸಹಿಸ್ಕೊಳ್ಳೋದಕ್ಕೆ, ಅರಗಿಸ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಕೊನೆಯ ಕ್ಷಣದವರೆಗೂ ಯಾರಾದರೂ ಅವ್ರ ಮಗನ ಬಗ್ಗೆ ಕೇಳಿದ್ರೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು. ಕೊನೆಯವರೆಗೂ ಹೆಗಲಾಗಿ ಹೆಗಲಿದ್ದಿದ್ದು ಮಗಳು ಜಯಲಕ್ಷ್ಮಿ ಮಾತ್ರ. ಆದರೆ ಮಗ ಇರಬೇಕಾದ ಸಂದರ್ಭದಲ್ಲಿ ಮಗ ಇರಲಿಲ್ಲ ಅನ್ನೋದು, ಕಷ್ಟಪಟ್ಟು ಬೆಳೆಸಿದಂಥ ಮಗ ಸಾವನ್ನಪ್ಪಿದ್ದ ಅನ್ನೋದು ಬೇಸರದ ಸಂಗತಿ. ಅವತ್ತು ಕ್ರಿಕೆಟ್ ಆಡೋದಕ್ಕೆ ಅಂತ ಹೋದಾಗ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ ಇತ್ತು. ಬಾಲ್ ಆ ರೈಲ್ವೆ ಟ್ರ್ಯಾಕ್ ಕಡೆಗೆ ಹೋಯಿತು. ಬಾಲನ್ನು ಎತ್ಕೊಂಡು ಬರ್ತೀನಿ ಅಂತ ಹೋದಂಥ ಉಮೇಶ್ ಅವರ ಮಗ ಚಂದ್ರಶೇಖರ್ ಟ್ರೈನ್ ಬರ್ತಾ ಇರೋದನ್ನು ನೋಡಲೇ ಇಲ್ಲ. ಎದುರು ಸ್ಪೀಡಾಗಿ ಬರ್ತಾ ಇದ್ದಂಥ ಟ್ರೈನನ್ನು ಗಮನಿಸಲೂ ಇಲ್ಲ. ಆಟದ ಮಸ್ತಿಯಲ್ಲಿ, ಆಟದ ಗುಂಗಿನಲ್ಲಿ ಇದ್ದಂಥ ಚಂದ್ರಶೇಖರ್ ಟ್ರೈನ್ನ ಶಬ್ದ ಮತ್ತು ಟ್ರೈನ್ನ ನೋಡ್ದೇನೆ ಬಾಲ್ ಎತ್ಕೊಳ್ಳೋಕೆ ಹೋಗಿದ್ದೆ ತಡ. ಒಮ್ಮೆಲೆ ಟ್ರೈನ್ ಬಂದು ಬಡಿತು ಅಷ್ಟೆ. ಆ ಕ್ಷಣ ಮಾತ್ರದಲ್ಲೇ ಚಂದ್ರಶೇಖರ್ ದೇಹ ಛಿದ್ರವಾಗಿ ಹೋಗಿತ್ತು. ಉಮೇಶ್ ಅವರಿಗೆ ಕೊನೆ ಹಂತದಲ್ಲಿ ತನ್ನ ಮಗನ ಮುಖವನ್ನು ಸಂಪೂರ್ಣವಾಗಿ ನೋಡಲಿಕ್ಕೂ ಆಗಲಿಲ್ಲ. ಇಡೀ ದೇಹವೇ ಬಿಡಿಭಾಗವಾಗಿ ಎಲ್ಲ ಕಡೆಯೂ ಬಿದ್ದಿತ್ತು. ಎದೆ ಎತ್ತರಕ್ಕೆ ಬೆಳೆದಿದ್ದ ಮಗ, 20 ವರ್ಷದ ಮಗ ಈ ರೀತಿಯಾಗಿ ಇಂಥದ್ದೊಂದು ಘೋರ ದುರಂತದಲ್ಲಿ ಸಾವನ್ನಪ್ತಾನೆ ಅನ್ನೋದನ್ನು ಆ ಜೀವ ತಡ್ಕೊಳಕ್ಕಾಗಲಿಲ್ಲ. ಕೆಲವು ವರ್ಷಗಳ ಕಾಲ ಡಿಸ್ಟರ್ಬ್ ಆದರು, ಕೆಲವು ವರ್ಷಗಳ ಕಾಲ ಅದರಿಂದ ಹೊರಗಡೆ ಬರಲೇ ಇಲ್ಲ. ಆದರೆ ಸಿನಿಮಾ ಮಾಡಲೇಬೇಕು, ಮುಖಕ್ಕೆ ಬಣ್ಣ ಹಚ್ಚಲೇಬೇಕು, ಎಲ್ಲರನ್ನ ನಗಿಸಲೇಬೇಕು, ಹೊಟ್ಟೆ ತುಂಬಿಸ್ಕೊಳ್ಳೇಬೇಕು, ಜೀವನ ನಡೆಸಲೇಬೇಕು.
ಮಗಳು ಬೇರೆ ಇದ್ಲು. ಈ ಕಾರಣಕ್ಕಾಗಿ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಆದರೆ ಮಗನನ್ನು ಕೂಡ ನಟನಾಗಿ ಮಾಡಬೇಕು ಅನ್ನೋದು ಉಮೇಶ್ ಅವರ ಕನಸಾಗಿತ್ತು. ಇನ್ನು ಚಂದ್ರಶೇಖರ್ ಅವ್ರಿಗೂ ಕೂಡ ಕಮಲ್ ಹಾಸನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದರೆ ಇನ್ನಿಲ್ಲದ ಪ್ರೀತಿ. ಅವರು ಕೂಡ ನಾಟಕಗಳಲ್ಲಿ ಅಭಿನಯಿಸಿದ್ದುಂಟು. ಮುಂದೊಂದು ದಿನ ನಾನು ಸಿನಿಮಾ ಮಾಡೇ ಮಾಡ್ತೀನಿ, ಹೀರೋ ಆಗೇ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದ್ದು ಉಂಟು. ಉಮೇಶ್ ಅವರು ಕೊನೆ ಹಂತದವರೆಗೂ ಮಗನ ಬಗ್ಗೆ ಗುಣಗಾನ ಮಾಡಿದ್ದುಂಟು. ನನ್ನ ಮಗ ಆಗಲೇ ಸಲ್ಮಾನ್ ಖಾನ್ ಥರ ಇದ್ದಿದ್ರೆ ಇವತ್ತು ಹೀರೋ ಆಗಿರ್ತಿದ್ದ. ನನ್ನ ದುರದೃಷ್ಟ. ನಾವು ಮನುಷ್ಯರನ್ನು ಬೇಕಾದರೆ ಎದುರಿಸಬಹುದು, ಭಗವಂತನನ್ನು ಎದುರಿಸೋಕೆ ಸಾಧ್ಯವೇ ಇಲ್ಲ. ಈಗಾಗಿದ್ದು ಕೂಡ ಅದೇ. ಮಗನನ್ನು ಕಳೆದುಕೊಂಡಿದ್ದೀನಿ, ಮತ್ತೆ ಮಗ ವಾಪಸ್ ಬರಲ್ಲ. ಆದರೆ ಆ ನೋವು ನಿರಂತರ ನನ್ನನ್ನು ಇನ್ನಿಲ್ಲದಂತೆ ಕಾಡೋದಂತೂ ಸತ್ಯ ಅನ್ನೋದನ್ನು ಉಮೇಶ್ ಅವರು ಹೇಳ್ಕೊಂಡಿದ್ರು. ಮೇ ಬಿ ಇವತ್ತು ಉಮೇಶ್ ಅವರ ಮಗ ಇರ್ತಿದ್ರೆ ಸಿನಿಮಾ ಇಂಡಸ್ಟ್ರಿಲಿ ಇರ್ತಾ ಇದ್ದ, ತಂದೆ ಥರ ಅವರು ಕೂಡ ಹೆಸರು ಮಾಡ್ತಾ ಇದ್ದ. ಕೊನೆ ಕಾಲದಲ್ಲಿ ತಂದೆಯ ಜೊತೆಗೆ ಹೆಗಲಿಗೆ ಹೆಗಲಾಗಿ ಇರ್ತಾ ಇದ್ದ. ಆ ಸಂಸಾರವನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಆತನಿಗೆ ಇರ್ತಿತ್ತು. ಉಮೇಶ್ ಅವರು ತಮ್ಮ ಕೈಯಲ್ಲಿ ಆಗದೇ ಇದ್ರೂ 80 ವರ್ಷದವರೆಗೂ ಸಂಸಾರವನ್ನು ನಡೆಸೋದಕ್ಕೆ ಅಂತ ಸಿನಿಮಾ ಮಾಡೋದಾಗಲಿ, ಪಾತ್ರಗಳನ್ನು ಒಪ್ಕೊಳ್ಳೋದಾಗಲಿ ಮಾಡ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಆದರೆ ಇದೊಂದು ನೋವು ಉಮೇಶ್ ಅವರನ್ನು ಕೊನೆ ಕ್ಷಣದವರೆಗೂ ಕಾಡಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.